ಕ್ಷಮೆ ಇರಲಿ. ಪ್ರಸನ್ನ ಅಂತ ಹೇಳಿ ನಮ್ಮ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಸನ್ನ ಅವರೇ, ಚಿತ್ರದುರ್ಗದಿಂದ ಹೇಳಿ ಸರ್. ಹೇಳಿ ಸರ್. ಹಲೋ ಹೇಳಿ ಸರ್, ಕೇಳಿಸ್ತಿದೆ, ಮಾತಾಡಿ. ಮೇಡಮ್ ಎಲ್ಲಾ ಪಕ್ಷದವರು ನಾನು ಒಂದು ಮಾತು ಕೇಳ್ತೀನಿ. ಇವತ್ತು ರೈತಾಪಿ ವರ್ಗದ ಮಕ್ಕಳು ಓದಿರೋರು ಇವತ್ತು ಭಿಕ್ಷೆ ಬರ್ತಾರೆ ಮೇಡಮ್ ಅವರ. ಎಲ್ಲಾ ಪಕ್ಷದ ರಾಜಕೀಯ ಕೇಳ್ತೀನಿ. ಯಾವ ತಗೊಂಡಾರೆ ಮೇಡಮ್ ಅವರು ಸುಮ್ಮನೆ ಅವ್ರ ಮೇಲೆ ಇವ್ರು ಗೂಬೆ ಕೊಡ್ತಾರೆ, ಇವ್ರ ಮೇಲೆ ಅವ್ರು ಗೂಡಿಸ್ತಿದ್ದಾರೆ. ಒಟ್ಟು ರೈತಾಪಿ ವರ್ಗದವರು ಇವತ್ತು ವಿದ್ಯಾವಂತರು ಇವತ್ತು ಭಿಕ್ಷೆ ಬೇಡ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿತ್ತು ಮೇಡಮ್ ಅವರು. ಆ ಸರ್ಕಾರ ಅಂತ ಪ್ರತಿಯೊಂದು ಸರ್ಕಾರವೂ ಅದೇ ಮೇಡಮ್ ಅವರು ಇರೋದು. ಇದಕ್ಕೆ ಉತ್ತರ ಏನ್ ಕೊಡ್ತಾರೆ ಮೇಡಮ್ ಅವರು? ಅದೇ ಮೇಡಮ್ ಅವರೇ. ಸರಿ ಇದೆ ಸರ್, ನಿಮ್ಮ ಅಸಮಾಧಾನ ಕಾರಣ ಕೂಡ ಸ್ಪಷ್ಟವಾಗಿ ನಮ್ ಕಣ್ಮುಂದೆ ಕಾಣ್ತಾ ಇದೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಕನೆಕ್ಟ್ ಆಗಿದ್ದಕ್ಕೆ. ಬಂದೆ ನಟರಾಜ್ ಗೌಡ್ರೆ, ಇವಾಗ ಆರೋಪ ಪ್ರತ್ಯಾರೋಪಗಳೆಲ್ಲ ಆಗಬೇಕಾಗಿರೋ ಕೆಲಸ. ಈಗಷ್ಟೇ ನಮ್ ವೀಕ್ಷಕರು ಹೇಳ್ತಿದ್ರು ನೋಡಿ, ರೈತರ ಮಕ್ಕಳಿಗೆ ಕೆಲಸ ಇಲ್ಲ, ರೈತರು ಕೆಲಸ ಮಾಡೋಣ ಅಂತಂದ್ರೆ ಅದಕ್ಕೆ ಸಹಕಾರ ಮಾಡಬೇಕಾಗಿರೋ ಸಿಬ್ಬಂದಿ ಇಲ್ಲ. ನೀವು ಹೇಳ್ತಿದ್ರಿ ಸರ್ ಆಗ್ಬಿಡತ್ತೆ. ಇವಾಗ ಟಿ.ಬಿ. ಜಯಚಂದ್ರ ಸರ್ ಕೂಡ ಹೇಳಿದ್ರು, ಇನ್ನೊಂದ್ 2-3 ದಿನ ಅಥವಾ 1 ತಿಂಗಳು ಹೆಚ್ಚು ಖಾತೆ ನೇಮಕ ಆಗೋಗ್ಬಿಡುತ್ತೆ, ಸಚಿವರು ಬಂದ್ಬಿಡ್ತಾರೆ. ಬಟ್ ಸ್ಟಿಲ್ ನೋಡಿ ಸರ್, ನೆರೆ ಬರ ನೀವಾಗ್ಲೇ ಹೇಳ್ತಾ ಇದ್ರಿ, ಇವತ್ತು ನೆನ್ನೆ ಸಮಸ್ಯೆ ಅದನ್ನ ಪರಿಹಾರ ಮಾಡ್ತೀವಿ. ಬಟ್ ಇಂಥ ಸಮಸ್ಯೆ ಸಂದರ್ಭದಲ್ಲೇ ಅಲ್ವಾ ಸರ್ ಅವರಿಗೆ ಕೃಷಿ ಸಂಬಂಧಪಟ್ಟವರಿಗೆ ಬೆಳೆ ಪರಿಹಾರದಿಂದ ಹಿಡಿದ್ಬಿಟ್ಟು ಬಿತ್ತನೆ ಬೀಜ ಇರಬಹುದು, ವಿಮೆ ಇರಬಹುದು, ಇದೆಲ್ಲ ಆನ್ ಟೈಮ್ ಆಗಬೇಕು ಅಂದ್ರೆ ಅಲ್ಲಿ ಸಿಬ್ಬಂದಿಗಳಿರ್ಬೇಕು. ನೀವು ಮಿನಿಸ್ಟರ್ನ ಆಮೇಲೆ ಅಪಾಯಿಂಟ್ ಮಾಡ್ಕೊಳ್ಳಿ, ಸಿಬ್ಬಂದಿನೇ ಇಲ್ಲ ಅಂತಂದ್ರೆ ಇವ್ರು ಇವತ್ತು ಜೀವನ ಕಳ್ಕೊಳ್ತಿದ್ದಾರೆ ಬೆಳೆ ನಷ್ಟ ಮಾಡ್ಕೊಂಡು. ನೀವ್ ಇವತ್ತು ಪರಿಹಾರಕ್ಕೆ ಮುಂದಾಗ್ಲಿಲ್ಲ, ನಾವ್ ಇನ್ಯಾವಾಗ್ಲೋ ನೇಮಕ ಮಾಡ್ಕೊಳ್ತೀವಿ, ಇನ್ಯಾವಾಗ್ಲೋ ಸಚಿವರನ್ನ ಮಾಡ್ತೀವಿ ಅಂದ್ರೆ ಇವತ್ತಿಗೆ ಉತ್ತರ ಕೊಡೋರು ಯಾರು? ನಟರಾಜ್ ಗೌಡ್ರೆ ಮ್ಯೂಟ್ ಆಗಿದೆ ಅನ್ಸುತ್ತೆ ಸರ್. ನಟರಾಜ್ ಗೌಡ್ರು ವಾಯ್ಸ್ ತಲುಪ್ತಾ ಇಲ್ಲ. ಯಾವುದೇ ಕೃಷಿಕ ಮಾಡೋ ಯಾರೇ ರೈತರಿಗೆ ತೊಂದರೆ ಆಗದಂಗೆ ಸರ್ಕಾರ ಪ್ರಿಕಾಷನ್ಸ್ ತಗೊಂಡಿದೆ. ಅವ್ರಿಗೆ ನೀವ್ ಹೇಳ್ದಂಗೆ ಬಿತ್ತನೆ ಬೀಜ, ರಸಗೊಬ್ಬರ ಅಥವಾ ಕುಡಿಯೋ ನೀರು, ಮೇವು, ಜಾನುವಾರುಗಳಿಗೆ ಮೇವು, ಎಲ್ಲಾ ತರದ ನೀವ್ ಹೇಳ್ದಂಗೆ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇದೆ. ಇರೋ ಸಿಬ್ಬಂದಿಗಳು ಜಾಸ್ತಿ ಕೆಲಸ ಮಾಡ್ತಿದ್ದಾರೆ. ನಂಬರ್ 1. ನಂಬರ್ 2, ಈಗ ತುಂಬಾ ವರ್ಷಗಳನ್ನ ಕಾಯ್ದು ಕೆಲವರು ವಯಸ್ಸಾಗೋಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಆ ತರದೆಲ್ಲ ಅಗತ್ಯ ಇಲ್ಲ. ಯಾಕಂದ್ರೆ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ವರ್ಷ 5 ವರ್ಷಗಳ ವಯೋಮಿತಿ ಸಡಿಲ ಮಾತ್ರ ಕೂಡ ಮಾಡಿದ್ದಾರೆ. ಡಿಬೇಟ್ ಅಲ್ಲಿ ಲಿಟ್ರಲಿ ಉದ್ಯೋಗ ಆಕಾಂಕ್ಷಿಗಳು ಬಳಸಬಾರದ ಪದದಿಂದ ಶಾಪ ಹಾಕಿದ್ದಾರೆ. ಈ ವಯೋಮಿತಿ ಸಡಿಲಿಕೆ ಅನ್ನೋದು ಮಹಾಮೋಸ ಅಂತ ಹೇಳಿ ಉದ್ಯೋಗ ಆಕಾಂಕ್ಷಿಗಳು ಹೇಳ್ತಾರೆ. ನಾನೀಗ ಏನ್ ಹೇಳ್ತಾ ಇದ್ದೀನಿ, ಅವಾಗ 2019-20 ಏನ್ ನೇಮಕ ಆಗಿಲ್ಲ, ಅಥವಾ ಕಾಯ್ತಾ ಇದ್ದಾರೆ, ಅವ್ರಿಗೆ ಸರ್ಕಾರ ಬೇರೆ ಏನು ಅವಕಾಶಗಳನ್ನ ಮಾಡಿಕೊಡ್ಬಹುದು. 5 ವರ್ಷ ವಯೋಮಿತಿ ಅದು ಅನುಕೂಲ ಆಗುತ್ತೆ. ಅದು ಅನುಕೂಲ ಆಗಲ್ಲ ಅಂತ ನೀವು ಅಂದ್ರೆ ನಾವೇನು ಮಾಡೋಣ. ಒಂದು ನಿಮಿಷ. 2022ರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇದ್ದಂತಹ ಕೆಲಸ ಮಾಡ್ತಿದ್ದವರು 5,16,000 ಜನ. 2022ರಲ್ಲಿ 5,16,000 ಜನ ಕೆಲಸ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಿಗಳು. ಇವತ್ತು 5,19,000 ಜನ ಇದರ ಕೆಲಸ ಮಾಡ್ತಾ ಇದ್ದಾರೆ ರೈಟ್ ನಾವು ಇವತ್ತು. ಈಗ ಈ 72,000 ನೇಮಕ ಮಾಡೋದ್ರಿಂದ ಕೇಳಿ ಈಗ ಏನಿದೆ ಅವಕಾಶ ಏನಿದೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅವ್ರು ಬೇರೆ ಬೇರೆ ನೋಡ್ಕೊತಾರೆ. ಎಲ್ಲರೂ ಸರ್ಕಾರಿ ಉದ್ಯೋಗಕ್ಕೆ ಕಾಯ್ತಾ ಇರೋ ಜನ ಇವತ್ತಿನ ಯುವಕರು, ಬೆಂಗಳೂರಿನ ಯುವಕರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿದೆ. ಆದ್ರೆ ಗ್ರಾಮೀಣ ಭಾಗದ ಯುವಕರಿಗೆ ನೀವೇನು ಮಾಡಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಪಕೋಡ ಮಾರಿದಂತಹ ಆನೆ ಮರಿದಿಲ್ಲದಂತಹ ಪ್ರೈಮ್ ಮಿನಿಸ್ಟರ್ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಮಾಡಿದರೆ ನಮ್ಮ ಯುವಕರ ಪರವಾಗಿ ನಾವು ನಿಂತಿದ್ದೀವಿ. ನಮ್ಮ ರೈತರ ಪರವಾಗಿ ನಾವು ನಿಂತಿದ್ದೀವಿ. ಅದಕ್ಕೆ ಯುವ ನಿಧಿ ಕೊಟ್ಟಿದ್ದೀವಿ. ಅದಕ್ಕೆ ಮಾಡಿ 72,000 ನೇಮಕ ಮಾಡ್ತಾರೆ. ನೀವೇನ್ ಮಾಡಿದ್ದೀರಿ? ನೀವು ಕಳೆದ 10 ವರ್ಷದಲ್ಲಿ 25,000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಉದ್ಯೋಗ ಪಾಲಿಸಿಯಿಂದ 22,000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪವಿತ್ರ ಅವರೇ, ನಾವು ಇಲ್ಲ ನಟರಾಜ್ ಗೌಡ್ರೆ, ನೀವು ಬೆಂಗಳೂರು ಹುಡುಗರು ಏನ್ ಮಾಡ್ತಾರೆ ಅಂತ ಗೊತ್ತು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪ್ ಟು 80% ಸರ್, 80% ಹುದ್ದೆ ಖಾಲಿ ಇರೋದು. ಅವ್ರಿಗೂ ನೀವು ಉತ್ತರದಾಯಿ, ಅವ್ರಿಗೂ ಉತ್ತರದಾಯಿ.
ಗ್ರಾಮೀಣ ಯುವಕರಿದಾರಲ್ಲ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತಲೇ ಈಗ 72,000 ಉದ್ಯೋಗಗಳನ್ನ ರಿಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಪವಿತ್ರ ಕ್ಷಮೆಯಲ್ಲಿ ಪ್ರಸನ್ನ ಅಂತ ಹೇಳಿ ನಮ್ಮ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಸನ್ನ ಅವರೇ, ಚಿತ್ರದುರ್ಗದಿಂದ ನಾನು ಹೇಳಿ ಸರ್. ಹೇಳಿ ಸರ್. ಹಲೋ ಹೇಳಿ ಸರ್, ಕೇಳಿಸ್ತಿದೆ, ಮಾತಾಡಿ. ಮೇಡಮ್ ಎಲ್ಲಾ ಪಕ್ಷದವರು ನಾನು ಒಂದು ಮಾತು ಕೇಳ್ತೀನಿ. ಇವತ್ತು ರೈತಾಪಿ ವರ್ಗದ ಮಕ್ಕಳು ಓದಿರೋರು ಇವತ್ತು ಭಿಕ್ಷೆ ಬರ್ತಾರೆ ಮೇಡಮ್ ಅವರ. ಎಲ್ಲಾ ಪಕ್ಷದ ರಾಜಕೀಯ ಕೇಳ್ತೀನಿ, ಯಾವ ತಗೊಂಡಾರೆ ಮೇಡಮ್ ಅವರು ಸುಮ್ಮನೆ ಅವ್ರ ಮೇಲೆ ಇವ್ರ ಗೂಬೆ ಕೊಡ್ತಾರೆ, ಇವ್ರ ಮೇಲೆ ಅವ್ರು ಕೂರಿಸ್ತಿದ್ದಾರೆ. ಒಟ್ಟು ರೈತಾಪಿ ವರ್ಗದವರು ಇವತ್ತು ವಿದ್ಯಾವಂತ ಇವತ್ತು ಭಿಕ್ಷೆ ಬೇಡ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿತ್ತು ಮೇಡಮ್ ಅವರು. ಆ ಸರ್ಕಾರ ಅಂತ ಪ್ರತಿಯೊಂದು ಸರ್ಕಾರವೂ ಅದೇ ಮೇಡಮ್ ಅವರು ಇರೋದು. ಇದಕ್ಕೆ ಉತ್ತರ ಏನ್ ಕೊಡ್ತಾರೆ ಮೇಡಮ್ ಅವರು? ಅದೇ ಮೇಡಮ್ ಅವರೇ ಸರಿ ಇದೆ ಸರ್. ನಿಮ್ಮ ಅಸಮಾಧಾನ ಕಾರಣ ಕೂಡ ಸ್ಪಷ್ಟವಾಗಿ ನಮ್ ಕಣ್ಮುಂದೆ ಕಾಣ್ತಾ ಇದೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಕನೆಕ್ಟ್ ಆಗಿದ್ದಕ್ಕೆ. ಬಂದೆ ನಟರಾಜ್ ಗೌಡ್ರೆ, ಇವಾಗ ಆರೋಪ ಪ್ರತ್ಯಾರೋಪಗಳೆಲ್ಲ ಆಗಬೇಕಾಗಿರೋ ಕೆಲಸ. ಈಗಷ್ಟೇ ನಮ್ ವೀಕ್ಷಕರು ಹೇಳ್ತಿದ್ರು ನೋಡಿ, ರೈತರ ಮಕ್ಕಳಿಗೆ ಕೆಲಸ ಇಲ್ಲ, ರೈತರು ಕೆಲಸ ಮಾಡೋಣ ಅಂತಂದ್ರೆ ಅದಕ್ಕೆ ಸಹಕಾರ ಮಾಡಬೇಕಾಗಿರೋ ಸಿಬ್ಬಂದಿ ಇಲ್ಲ. ನೀವ್ ಹೇಳ್ತಿದ್ರಿ ಸರ್ ಆಗ್ಬಿಡತ್ತೆ. ಇವಾಗ ಟಿ ಬಿ ಜಯಚಂದ್ರ ಸರ್ ಕೂಡ ಹೇಳಿದ್ರು, ಇನ್ನೊಂದ್ 2-3 ದಿನ ಅಥವಾ 1 ತಿಂಗಳು ಹೆಚ್ಚು ಖಾತೆ ನೇಮಕ ಆಗೋಗ್ಬಿಡುತ್ತೆ, ಸಚಿವರು ಬಂದ್ಬಿಡ್ತಾರೆ. ಬಟ್ ಸ್ಟಿಲ್ ನೋಡಿ ಸರ್, ನೆರೆ ಬರ ನೀವಾಗ್ಲೇ ಹೇಳ್ತಾ ಇದ್ರಿ, ಇವತ್ತು ನೆನ್ನೆ ಸಮಸ್ಯೆ ಅದನ್ನ ಪರಿಹಾರ ಮಾಡ್ತೀವಿ. ಬಟ್ ಇಂಥ ಸಮಸ್ಯೆ ಸಂದರ್ಭದಲ್ಲೇ ಅಲ್ವಾ ಸರ್ ಅವರಿಗೆ ಕೃಷಿ ಸಂಬಂಧಪಟ್ಟವರಿಗೆ ಬೆಳೆ ಪರಿಹಾರದಿಂದ ಹಿಡಿದ್ಬಿಟ್ಟು ಬಿತ್ತನೆ ಬೀಜ ಇರಬಹುದು, ವಿಮೆ ಇರಬಹುದು, ಇದೆಲ್ಲ ಆನ್ ಟೈಮ್ ಆಗಬೇಕು ಅಂದ್ರೆ ಅಲ್ಲಿ ಸಿಬ್ಬಂದಿಗಳಿರ್ಬೇಕು. ನೀವು ಮಿನಿಸ್ಟರ್ನ ಆಮೇಲೆ ಅಪಾಯಿಂಟ್ ಮಾಡ್ಕೊಳ್ಳಿ, ಸಿಬ್ಬಂದಿನೇ ಇಲ್ಲ ಅಂತಂದ್ರೆ ಇವ್ರು ಇವತ್ತು ಜೀವನ ಕಳ್ಕೊಳ್ತಿದ್ದಾರೆ ಬೆಳೆ ನಷ್ಟ ಮಾಡ್ಕೊಂಡು. ನೀವ್ ಇವತ್ತು ಪರಿಹಾರಕ್ಕೆ ಮುಂದಾಗ್ಲಿಲ್ಲ, ನಾವ್ ಇನ್ಯಾವಾಗ್ಲೋ ನೇಮಕ ಮಾಡ್ಕೊಳ್ತೀವಿ, ಇನ್ಯಾವಾಗ್ಲೋ ಸಚಿವರನ್ನ ಮಾಡ್ತೀವಿ ಅಂದ್ರೆ ಇವತ್ತಿಗೆ ಉತ್ತರ ಕೊಡೋರು ಯಾರು? ನಟರಾಜ್ ಗೌಡ್ರೆ ಮ್ಯೂಟ್ ಆಗಿದೆ ಅನ್ಸುತ್ತೆ ಸರ್. ನಟರಾಜ್ ಗೌಡ್ರು ವಾಯ್ಸ್ ತಲುಪ್ತಾ ಇಲ್ಲ. ಯಾವುದೇ ಕೃಷಿಕ ಮಾಡೋ ಯಾರೇ ರೈತರಿಗೆ ತೊಂದರೆ ಆಗದಂಗೆ ಸರ್ಕಾರ ಪ್ರಿಕಾಷನ್ಸ್ ತಗೊಂಡಿದೆ. ಅವ್ರಿಗೆ ನೀವ್ ಹೇಳ್ದಂಗೆ ಬಿತ್ತನೆ ಬೀಜ, ರಸಗೊಬ್ಬರ ಅಥವಾ ಕುಡಿಯೋ ನೀರು, ಮೇವು, ಜಾನುವಾರುಗಳಿಗೆ ಮೇವು, ಎಲ್ಲಾ ತರದ ನೀವ್ ಹೇಳ್ದಂಗೆ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇದೆ. ಇರೋ ಸಿಬ್ಬಂದಿಗಳು ಜಾಸ್ತಿ ಕೆಲಸ ಮಾಡ್ತಿದ್ದಾರೆ, ನಂಬರ್ 1. ನಂಬರ್ 2, ಈಗ ತುಂಬಾ ವರ್ಷಗಳನ್ನ ಕಾಯ್ದು ಕೆಲವರು ವಯಸ್ಸಾಗೋಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಆ ತರದೆಲ್ಲ ಅಗತ್ಯ ಇಲ್ಲ. ಯಾಕಂದ್ರೆ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ವರ್ಷ 5 ವರ್ಷಗಳ ವಯೋಮಿತಿ ಸಡಿಲ ಮಾತ್ರ ಕೂಡ ಮಾಡಿದ್ದಾರೆ. ಡಿಬೇಟ್ ಅಲ್ಲಿ ಲಿಟ್ರಲಿ ಉದ್ಯೋಗ ಆಕಾಂಕ್ಷಿಗಳು ಬಳಸಬಹುದಾದ ಪದದಿಂದ ಶಾಪ ಹಾಕಿದ್ದಾರೆ. ಈ ವಯೋಮಿತಿ ಸಡಿಲಿಕೆ ಅನ್ನೋದು ಮಹಾಮೋಸ ಅಂತ ಹೇಳಿ ಉದ್ಯೋಗ ಆಕಾಂಕ್ಷಿಗಳು ಹೇಳ್ತಾರೆ. ನಾನು ಏನ್ ಹೇಳ್ತಾ ಇದ್ದೀನಿ, ಅವಾಗ 2019-20 ಏನ್ ನೇಮಕ ಆಗಿಲ್ಲ, ಅವ್ರು ಕಾಯ್ತಾ ಇದ್ದಾರೆ. ಅವ್ರಿಗೆ ಸರ್ಕಾರ ಬೇರೆ ಏನು ಅವಕಾಶಗಳನ್ನ ಮಾಡ್ಕೊಡ್ಬಹುದು. 5 ವರ್ಷ ವಯೋಮಿತಿ ಅದು ಅನುಕೂಲ ಆಗುತ್ತೆ. ಅದು ಅನುಕೂಲ ಆಗಲ್ಲ ಅಂತ ನೀವು ಅಂದ್ರೆ ನಾವೇನು ಮಾಡೋಣ? ಒಂದು ನಿಮಿಷ. 2022ರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇದ್ದಂತಹ ಕೆಲಸ ಮಾಡ್ತಿದ್ದವರು 5,16,000 ಜನ. 2022ರಲ್ಲಿ 5,16,000 ಜನ ಕೆಲಸ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಿಗಳು. ಇವತ್ತು 5,19,000 ಜನ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ರೈಟ್ ನಾವು ಇವತ್ತು. ಈಗ ಈ 72,000 ನೇಮಕ ಮಾಡೋದ್ರಿಂದ ಕೇಳಿ ಈಗ ಏನಿದೆ ಅವಕಾಶ ಏನಿದೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅವ್ರು ಬೇರೆ ಬೇರೆ ನೋಡ್ಕೊತಾರೆ. ಎಲ್ಲರೂ ಸರ್ಕಾರಿ ಉದ್ಯೋಗಕ್ಕೆ ಕಾಯ್ತಾ ಇರೋರು ಜನ ಯುವಕರು, ಇವತ್ತಿನ ಯುವಕರು, ಬೆಂಗಳೂರಿನ ಯುವಕರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿದೆ. ಆದ್ರೆ ಗ್ರಾಮೀಣ ಭಾಗದ ಯುವಕರಿಗೆ ನೀವೇನು ಮಾಡಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಪಕೋಡ ಮಾರಿದಂತಹ ಆನೆ ಮರಿದಿಲ್ಲದಂತಹ ಪ್ರೈಮ್ ಮಿನಿಸ್ಟರ್ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಮಾಡಿದರೆ ನಮ್ಮ ಯುವಕರ ಪರವಾಗಿ ನಾವು ನಿಂತಿದ್ದೀವಿ. ಅದಕ್ಕೆ ಯುವ ನಿಧಿ ಕೊಟ್ಟಿದ್ದೀವಿ. ಮಾಡಿ 72,000 ನೇಮಕ ಮಾಡ್ತೀನಿ.